ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ, ಆತ್ಮೀಯ ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ 5 ಅಂಕದ ಪ್ರಶ್ನೆಯನ್ನ ನಿಮಗೆ ಬಿಡಿಸಿಕೊಡುವಂತ ಕೆಲಸವನ್ನ ಮಾಡ್ತೇನೆ. ನಿಮ್ಮ ಎಕ್ಸಾಮ್ ಒಳಗೆ ಏನ್ ಮಾಡ್ತಾನ, ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಎಂದರೇನು, ಅದರ ನಡುವಿನ ವ್ಯತ್ಯಾಸವನ್ನ ತಿಳಿಸಿ ಅಂತೇಳಿ 5 ಅಂಕದ ಪ್ರಶ್ನೆಯಾಗಿ ಎಕ್ಸಾಮ್ ಒಳಗೆ ಕಂಪಲ್ಸರಿ ಕೇಳ್ತಾನ. ಆ 5 ಅಂಕಕ್ಕೆ ಬೇಕಾಗುವಂತ ಈ ನಡುವಿನ ವ್ಯತ್ಯಾಸವನ್ನ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತೇನೆ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಇಲ್ಲಿ ನೋಡಿ, ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸ. ಅದಕ್ಕೆ ಸಂಬಂಧಪಟ್ಟಂತೆ ನೀವೇನ್ ಮಾಡಬೇಕು, ಪ್ರಾರಂಭದಲ್ಲಿ ಪೀಠಿಕೆಯನ್ನ ಬರಬೇಕಾಗ್ತದ. ಆ ಪೀಠಿಕೆಯಲ್ಲಿ ನೀವು ಆಂತರಿಕ ವ್ಯಾಪಾರ ಎಂದರೇನು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಅಂದರೇನು ಈ ಎರಡರ ಅರ್ಥವನ್ನ ಬರೆದು ಮುಂದ್ಗಡೆ ಟೇಬಲ್ ಹಾಕೊಂಡು ಅವುಗಳ ವ್ಯತ್ಯಾಸವನ್ನ ತಿಳಿಸ್ಬೇಕು. ಆಂತರಿಕ ವ್ಯಾಪಾರ ಅಂತಂದ್ರ ಒಂದು ದೇಶದ ಒಳಗಡೆ ಅಥವಾ ಒಂದು ಇಲ್ಲಿ ವ್ಯತ್ಯಾಸವನ್ನ ನಾವೇನ್ ಮಾಡಲಾಗಿದೆ, ವ್ಯತ್ಯಾಸದ ಆಧಾರ ಅಂತೇಳಿ ಒಂದ್ ಕಾಲಂ ಇದೆ. ಎರಡನೇ ಕಾಲಂ ಒಳಗ ಆಂತರಿಕ ವ್ಯಾಪಾರವನ್ನ ಕೊಡಲಾಗಿದೆ, ಇನ್ನೊಂದ್ ಕಡೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಕೊಡಲಾಗಿದೆ. ಇಲ್ಲಿ ವ್ಯತ್ಯಾಸವನ್ನ ನಾವು ವ್ಯತ್ಯಾಸದ ಆಧಾರದ ಮೇಲೆ ಚರ್ಚೆ ಮಾಡೋಣ. ನಾಣ್ಯಕ್ಕೆ ಸಂಬಂಧಪಟ್ಟಂತೆ, ನಾಣ್ಯಗಳು ಸಂಬಂಧಪಟ್ಟಂತೆ ಆಂತರಿಕ ವ್ಯಾಪಾರದಲ್ಲಿ ಒಂದೇ ನಾಣ್ಯವನ್ನ ನಾವು ಬಳಕೆಯನ್ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಭಾರತವನ್ನ ತೆಗೆದುಕೊಂಡ್ರೆ ಇಂಡಿಯಾದೊಳಗ ರೂಪಾಯಿಯನ್ನ ಮಾತ್ರ ನಾವೇನ್ ಮಾಡ್ತೀವಿ, ವಿನಿಮಯ ಮಾಧ್ಯಮವಾಗಿ ಬಳಸ್ತೇವೆ. ಹೀಗಾಗಿ ಆಂತರಿಕ ವ್ಯಾಪಾರದಲ್ಲಿ ನಾವೇನ್ ಮಾಡ್ತೀವಿ, ಒಂದೇ ನಾಣ್ಯವನ್ನ ಬಳಸುವಂತ ಸನ್ನಿವೇಶ ಐತಿ. ಇನ್ನು ಅಂತಾರಾಷ್ಟ್ರೀಯ ವ್ಯಾಪಾರದೊಳಗ ಬಳಸುವಂತ ನಾಣ್ಯಗಳು ವಿಭಿನ್ನವಾಗಿ ಕಂಡು ಬರ್ತಾವು. ಉದಾಹರಣೆಗೆ, ಭಾರತ ಮತ್ತು ಅಮೆರಿಕ ಏನಾದ್ರು ವ್ಯಾಪಾರದಲ್ಲಿ ಭಾಗಿಯಾತಂತಂದ್ರ ಇಂಡಿಯಾದೊಳಗ ರೂಪಾಯಿ ಕಂಡು ಬರ್ತದ, ಇನ್ನು ಅಮೆರಿಕದೊಳಗ ಡಾಲರ್ ಕರೆನ್ಸಿ ಕಂಡು ಬರ್ತದ. ಹೀಗಾಗಿ ಆಂತರಿಕ ವ್ಯಾಪಾರದಲ್ಲಿ ಒಂದೇ ನಾಣ್ಯ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಿಭಿನ್ನ ನಾಣ್ಯ ಪದ್ಧತಿಗಳು ಕಂಡು ಬರ್ತಾವ. ಇದು ಒಂದನೆಯ ವ್ಯತ್ಯಾಸ. ಸೆಕೆಂಡ್ ಒನ್, ಉತ್ಪಾದನಾಂಗ ಚಲನೆ ಅಂತೇಳಿ. ದೇಶದ ಒಳಗಡೆ ಉತ್ಪಾದನಾಂಗಗಳು ಮುಕ್ತವಾಗಿ ಚಲಿಸಬಹುದು. ಅಂದ್ರ ಉದಾಹರಣೆಗೆ ಶ್ರಮವನ್ನ ತೆಗೆದುಕೊಂಡ್ರೆ ಇದು ಶ್ರಮಿಕ ಅಥವಾ ಕಾರ್ಮಿಕ ದೇಶದ ಮೂಲೆಯಲ್ಲಿ ಯಾವುದೇ ಒಂದು ಸ್ಥಳಕ್ಕೆ ಮುಕ್ತವಾಗಿ ಚಲನೆಯನ್ನ ಹೊಂದುವುದರ ಮೂಲಕ ಕೆಲಸ ಕಾರ್ಯವನ್ನ ನಿರ್ವಹಿಸಲು ಆಂತರಿಕ ವ್ಯಾಪಾರದಲ್ಲಿ ಸಾಧ್ಯವಾಗುತ್ತದೆ. ಆದ್ರೆ ಅದೇ ಒಂದು ಉತ್ಪಾದನಾಂಗ ದೇಶಗಳ ಮಧ್ಯೆ ಚಲನೆಯನ್ನ ಹೊಂದಲು ಸಾಧ್ಯವಿಲ್ಲ. ಒಂದು ವೇಳೆ ಏನಾದರೂ ಚಲನೆಯನ್ನ ಹೊಂದಿದರೂ ಕೂಡ ಅಲ್ಲಿ ನಿರ್ಬಂಧಿತವಾಗಿ ಚಲನೆಯನ್ನ ಹೊಂದಿರುತ್ತದೆ. ಯಾಕಂದ್ರೆ ದೇಶಕ್ಕೆ ಆಹಾರದ ಪದ್ಧತಿಗಳು ವಿಭಿನ್ನವಾಗಿರ್ತಾವು, ಭಾಷೆಗಳು ಕೂಡ ವಿಭಿನ್ನವಾಗಿ ಕಂಡು ಬರ್ತಾವು. ಒಟ್ಟಾರೆಯಾಗಿ ದೇಶೀಯವಾಗಿ ಮುಕ್ತವಾಗಿ ಚಲನೆ ಮತ್ತು ಅಂತಾರಾಷ್ಟ್ರೀಯವಾಗಿ ನಿರ್ಬಂಧಿತ ಚಲನೆಯನ್ನ ಹೊಂದಿರುತ್ತವೆ. ಯಾವುದು? ಉತ್ಪಾದನಾಂಗಗಳು. ಇದು ಇರುವಂತ ಎರಡನೆಯ ವ್ಯತ್ಯಾಸ. ಥರ್ಡ್ ಒನ್, ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಆಂತರಿಕ ವ್ಯಾಪಾರದಲ್ಲಿ ಒಂದೇ ಮಾರುಕಟ್ಟೆಯನ್ನು ನಾವು ಕಾಣ್ತೀವಿ. ಯಾಕಂದ್ರೆ ಇದು ದೇಶದ ಒಳಗಡೆ ನಡೆಯುವಂತ ವ್ಯಾಪಾರ ಮತ್ತು ವಹಿವಾಟು ಆಗಿರುವುದರಿಂದ ಇದು ಕೇವಲ ಏಕೈಕ ಮಾರುಕಟ್ಟೆಯಾಗಿ ವ್ಯಾಪಾರ ಮತ್ತು ವಹಿವಾಟವನ್ನ ನಡೆಸುವಂತ ಮಾರುಕಟ್ಟೆ ಆಗಿರ್ತದ. ಇನ್ನು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಿಭಿನ್ನವಾದಂತ ಮಾರುಕಟ್ಟೆಗಳು ಕಂಡು ಬರ್ತಾವು. ಯಾಕಂದ್ರ ಜಗತ್ತಿನ ಎಲ್ಲಾ ದೇಶಗಳು ವ್ಯಾಪಾರದಲ್ಲಿ ಭಾಗಿಯಾಗುವುದರ ಮೂಲಕ, ಉದಾಹರಣೆಗೆ 190 ಆಗ್ಬೋದು, 202 ದೇಶಗಳಾಗ್ಬೋದು, ಜಗತ್ತಿನ ಎಲ್ಲಾ ದೇಶಗಳು ವ್ಯಾಪಾರದಲ್ಲಿ ಪಾಲ್ಗೊಳ್ಳುವುದರಿಂದ ಅಲ್ಲಿರುವಂತ ಮಾರುಕಟ್ಟೆಗಳು ವಿಭಿನ್ನವಾಗಿ ಕಂಡು ಬರ್ತಾವ. ಇದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಕಂಡು ಬರುವಂತ ವ್ಯತ್ಯಾಸ. ಆಂತರಿಕವಾಗಿ ಒಂದೇ ಮಾರುಕಟ್ಟೆ, ಅಂತಾರಾಷ್ಟ್ರೀಯವಾಗಿ ವಿಭಿನ್ನ ಮಾರುಕಟ್ಟೆಗಳು ಕಂಡು ಬರ್ತಾವ. 4, ಆರ್ಥಿಕ ನೀತಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ವ್ಯತ್ಯಾಸವನ್ನ ಕಾಣಬಹುದು. ಆಂತರಿಕ ವ್ಯಾಪಾರದಲ್ಲಿ ಕೇವಲ ಒಂದೇ ನೀತಿಗೆ ಅನುಗುಣವಾಗಿ ವ್ಯಾಪಾರ ಮತ್ತು ವಹಿವಾಟವನ್ನ ಮಾಡಲಾಗ್ತದ. ಯಾಕಂದ್ರೆ ಇದು ಕೇವಲ
ಒಂದು ದೇಶಕ್ಕೆ ಸೀಮಿತವಾಗಿದ್ದರಿಂದ ನಾವು ಒಂದೇ ನೀತಿಯನ್ನ ಬಳಸಿಕೊಂಡು ವ್ಯಾಪಾರ ಮತ್ತು ವಹಿವಾಟವನ್ನ ಮಾಡಬಹುದು. ಇನ್ನು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಿಭಿನ್ನ ಆರ್ಥಿಕ ನೀತಿಗಳು ಕಂಡು ಬರ್ತಾವೆ. ಯಾಕಂದ್ರ ಅಲ್ಲಿ ಹಲವಾರು ದೇಶಗಳು ವ್ಯಾಪಾರದಲ್ಲಿ ಭಾಗಿಯಾಗುವುದರಿಂದ ಒಂದೊಂದು ದೇಶದ ಆರ್ಥಿಕ ನೀತಿ ವಿಭಿನ್ನವಾಗಿ ಕಂಡು ಬರುವುದರಿಂದ ಇಲ್ಲಿ ವಿಭಿನ್ನ ಆರ್ಥಿಕ ನೀತಿಗಳು ಕಂಡು ಬರ್ತಾವೆ. ಇಲ್ಲಿ ಒಂದೇ ನೀತಿ ಕಂಡು ಬರ್ತದ. ಇದಿರುವಂತ ನಾಲ್ಕನೆಯ ವ್ಯತ್ಯಾಸ ಆಗಿದೆ. 5 ರಾಜಕೀಯ ಸ್ಥಿತಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸವನ್ನ ಕಾಣಬಹುದು. ಆಂತರಿಕ ವ್ಯಾಪಾರದಲ್ಲಿ ಒಂದೇ ರಾಜಕೀಯ ಸ್ಥಿತಿಗತಿ ಕಂಡು ಬರ್ತದ. ಯಾಕಂದ್ರ ಒಂದೇ ದೇಶ ಇರತ್ತಲ್ಲ, ಅಲ್ಲಿ ಒಂದೇ ರಾಜಕೀಯ ಸನ್ನಿವೇಶವನ್ನು ನಾವು ಕಾಣಬಹುದು. ಆದ್ರ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ವಿಭಿನ್ನವಾದಂತ ರಾಜಕೀಯ ಸನ್ನಿವೇಶ ಕಂಡು ಬರ್ತಾವ. ಯಾಕಂದ್ರ ಜಗತ್ತಿನ ಎಲ್ಲಾ ದೇಶಗಳು ಭಾಗಿಯಾಗುವುದರಿಂದ ದೇಶಕ್ಕೆ ರಾಜಕೀಯ ಸನ್ನಿವೇಶ ಏನಿರ್ತದ ವ್ಯತ್ಯಾಸವಾಗಿ ಕಂಡು ಬರ್ತದ. 6th ಒನ್, ಸಂಪನ್ಮೂಲಗಳ ಲಭ್ಯತೆ. ಆಂತರಿಕ ವ್ಯಾಪಾರದಲ್ಲಿ ಸಂಪನ್ಮೂಲಗಳು ಮಿತವಾಗಿ ಲಭ್ಯ ಇರ್ತಾವೆ. ಯಾಕಂದ್ರ ಇಲ್ಲಿ ಒಂದೇ ದೇಶ ವ್ಯಾಪಾರದಲ್ಲಿ ಇರುವುದರಿಂದ ದೇಶದ ಒಳಗಡೆ ವ್ಯಾಪಾರ ನಡೆಯುವುದರಿಂದ ಲಭ್ಯವಿರುವಂತಹ ಸಂಪನ್ಮೂಲಗಳ ಪ್ರಮಾಣ ಬಹಳ ಮಿತವಾಗಿ ಕಂಡು ಬರ್ತಾವ. ಆದ್ರ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಭಿನ್ನವಾಗಿ ಏನ್ ಮಾಡ್ತಾವ ಸಂಪನ್ಮೂಲಗಳು ಕಂಡು ಬರ್ತಾವ. ಯಾಕಂದ್ರೆ ಜಗತ್ತಿನ ಎಲ್ಲಾ ದೇಶಗಳು ಪಾಲ್ಗೊಳ್ಳುವುದರಿಂದ ಒಂದೊಂದು ದೇಶ ಒಂದೊಂದು ಸಂಪನ್ಮೂಲವನ್ನ ಹೊಂದಿರುವಂತ ಸನ್ನಿವೇಶವನ್ನ ನಾವು ಕಾಣ್ತೇವೆ. 7th ಒನ್, ಪಾವತಿ ಸಿಲ್ಕಿನ ಸಮಸ್ಯೆ ಸಂಬಂಧಪಟ್ಟಂತೆ ವ್ಯತ್ಯಾಸವನ್ನ ಕಾಣಬಹುದು. ಸಂದಾಯ ಬಾಕಿ ಅಥವಾ ಪಾವತಿ ಸಿಲ್ಕಿನ ಸಮಸ್ಯೆ ಆಂತರಿಕ ವ್ಯಾಪಾರದಲ್ಲಿ ಕಂಡು ಬರುವುದಿಲ್ಲ. ಯಾಕಂದ್ರ ಇಲ್ಲಿ ಕೇವಲ ಒಂದೇ ದೇಶ ವ್ಯಾಪಾರದಲ್ಲಿ ಇರುವುದರಿಂದ ದೇಶದ ಒಳಗಡೆ ಮಾತ್ರ ವ್ಯಾಪಾರ ವಹಿವಾಟು ನಡೆಯುವುದರಿಂದ ಈ ಸಂದಾಯ ಬಾಕಿಯಲ್ಲಿ ಆಮದು ಮತ್ತು ರಫ್ತಿನ ನಡುವೆ ಯಾವುದೇ ಒಂದು ವ್ಯತ್ಯಾಸ ಕಂಡು ಬರುವುದಿಲ್ಲ. ಆದ್ರ ಅಂತಾರಾಷ್ಟ್ರೀಯ ಒಂದು ವ್ಯಾಪಾರದೊಳಗ ಸಂದಾಯ ಬಾಕಿಯ ಸಮಸ್ಯೆ ಕಂಡು ಬರ್ತದ. ಯಾಕಂದ್ರ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಾವು ವ್ಯಾಪಾರ ಮತ್ತು ವಹಿವಾಟವನ್ನ ಮಾಡುವಾಗ ಅಲ್ಲಿ ಆಮದು ಮತ್ತು ರಫ್ತಿನ ಸನ್ನಿವೇಶವನ್ನು ನಾವು ಕಾಣ್ತೇವೆ. ಅಲ್ಲಿ ಕೆಲವೊಂದು ದೇಶಗಳ ಆಮದುಗಳ ಪ್ರಮಾಣ ಹೆಚ್ಚಳವಾಗಿದ್ದು ರಫ್ತುಗಳ ಪ್ರಮಾಣ ಕಡಿಮೆ ಇರ್ತದೆ. ಹೀಗಾಗಿ ಆ ದೇಶವು ಸಂದಾಯ ಬಾಕಿಯ ಸಮಸ್ಯೆನ ಎದುರಿಸುವಂತ ಒಂದು ಸನ್ನಿವೇಶವನ್ನ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಕಾಣ್ತೇವೆ. ಇದು ಇರುವಂತ 7ನೆಯ ವ್ಯತ್ಯಾಸ. ಸಾರಿಗೆ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸವನ್ನ ಕಾಣಬಹುದು. ಆಂತರಿಕ ವ್ಯಾಪಾರದಲ್ಲಿ ಸಾರಿಗೆ ವೆಚ್ಚ ತುಂಬಾ ಕಡಿಮೆಯಾಗಿರ್ತದೆ. ಯಾಕಂದ್ರೆ ಇದು ಕೇವಲ ದೇಶದ ಒಳಗಡೆ ನಡೆಯುವುದರಿಂದ ಅಲ್ಲಿ ಸಂಚಾರದ ವಹಿವಾಟು ಏನಿರ್ತದೆ ಕಡಿಮೆಯಾಗಿ ಕಂಡು ಬರ್ತದೆ. ಇನ್ನು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸಾರಿಗೆ ವೆಚ್ಚ ಅಧಿಕವಾಗಿ ಕಂಡು ಬರುತ್ತದೆ. ಯಾಕಂದ್ರೆ ಅಲ್ಲಿ ದೇಶಗಳು ಬಹಳ ದೂರದಲ್ಲಿ ಇರುವುದರಿಂದ ಸರಕು ಮತ್ತು ಸೇವೆಗಳನ್ನ ಸಾಗಣೆ ಮಾಡಲು ಅಥವಾ ಸಾಗಿಸಲು ಅಧಿಕ ಪ್ರಮಾಣದಲ್ಲಿ ವೆಚ್ಚ ತಗಲುತ್ತದೆ. 9 ನಿಯಂತ್ರಣಗಳಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ವ್ಯತ್ಯಾಸವನ್ನ ಕಾಣಬಹುದು. ಆಂತರಿಕ ವ್ಯಾಪಾರದಲ್ಲಿ ಯಾವುದೇ ನಿಯಂತ್ರಣ ಕಂಡು ಬರುವುದಿಲ್ಲ. ಯಾಕಂದ್ರೆ ದೇಶದ ಒಳಗಡೆ ವ್ಯಾಪಾರ ನಡೆಯುವುದರಿಂದ ನಿಯಂತ್ರಿಸುವಂತಹ ಸನ್ನಿವೇಶ ತುಂಬಾ ಕಡಿಮೆಯಾಗಿ ಕಂಡು ಬರ್ತದೆ. ಅದೇ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಿಯಂತ್ರಣವನ್ನ ಸಾಧಿಸಲು ಸಾಧ್ಯವಾಗುತ್ತದೆ. ಯಾಕಂದ್ರೆ ಅಲ್ಲಿ ಹಲವಾರು ದೇಶಗಳು ಭಾಗಿಯಾಗುವುದರಿಂದ ಆ ದೇಶಗಳನ್ನು ನಿಯಂತ್ರಿಸುವಂತ ಸನ್ನಿವೇಶ ಕಂಡು ಬರ್ತದೆ. 10ನೇ ವ್ಯತ್ಯಾಸ, ಭೌಗೋಳಿಕ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ವ್ಯತ್ಯಾಸವನ್ನ ಕಾಣಬಹುದು. ಆಂತರಿಕ ವ್ಯಾಪಾರದಲ್ಲಿ ನಾವು ಒಂದೇ ಭೌಗೋಳಿಕ ಸನ್ನಿವೇಶವನ್ನು ನಾವು ಕಾಣ್ತೇವೆ. ಯಾಕಂದ್ರೆ ಕೇವಲ ಒಂದೇ ದೇಶದೊಳಗೆ ನಡೆಯುವಂತ ವ್ಯಾಪಾರ ಮತ್ತು ವಹಿವಾಟ ಆಗಿರುವುದರಿಂದ ಆ ದೇಶದ ಭೌಗೋಳಿಕ ಸನ್ನಿವೇಶ ಒಂದೇ ಆಗಿರ್ತದೆ. ಆದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಕಂಡು ಬರುವಂತ ವಿಭಿನ್ನವಾದಂತ ಭೌಗೋಳಿಕ ಸನ್ನಿವೇಶವನ್ನು ನಾವು ಕಾಣಬಹುದು. ಯಾಕಂದ್ರೆ ಒಂದೊಂದು ದೇಶ ಒಂದೊಂದು ಭೌಗೋಳಿಕ ಸನ್ನಿವೇಶವನ್ನ ಹೊಂದಿರ್ತಾವೆ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ ನಿಮ್ಮ ಎಕ್ಸಾಮ್ ಒಳಗಡೆ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ನಡುವಿನ ವ್ಯತ್ಯಾಸವನ್ನ ತಿಳಿಸಿ ಅಂತೇಳಿ 5 ಅಂಕದ ಪ್ರಶ್ನೆಯಾಗಿ ಕೇಳಿದಾಗ ನೀವು ಪೀಠಿಕೆಯನ್ನು ಹಾಕಿಕೊಂಡು ಆ ಪೀಠಿಕೆಯಲ್ಲಿ ನೀವೇನ್ ಮಾಡಬೇಕು, ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಅಂದ್ರೇನು ಎಂಬುದನ್ನ ಬರಬೇಕಾಗ್ತದ. ಅದಾದ್ಮೇಲೆ ನೀವೇನ್ ಮಾಡ್ರಿ, ನೆಕ್ಸ್ಟ್ ಪೇಜ್ ಒಳಗ ಈ ತೆರನಾಗಿ 3 ಕಾಲಮ್ಸ್ ಅನ್ನ ಹಾಕಿಕೊಂಡು ಆ ಕಾಲಮ್ಸ್ ಒಳಗ ಒಂದು ವ್ಯತ್ಯಾಸದ ಆಧಾರ ಆಂತರಿಕ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಅಂತ ಹಾಕಿಕೊಂಡು ಇವೇನ್ 10 ಪಾಯಿಂಟ್ಸ್ ಅದಾವಲ್ಲ, ಒಂದೊಂದು ಪಾಯಿಂಟ್ಸ್ ಆದ್ಮೇಲೆ
ಒಂದು ಲೈನ್ ಬಿಟ್ಕೊಂಡು ಸಿಸ್ಟಮೆಟಿಕ್ ಆಗಿ ನಿಮಗೆ ಟೇಬಲ್ ಹಾಕಿಕೊಂಡು ಉತ್ತರವನ್ನ ಬರೆದಿದ್ದೆ ಆದ್ರೆ ನೀವು 5 ಅಂಕಕ್ಕೆ 5 ಅಂಕವನ್ನ ಪಡೆಯಲು ಸಹಾಯ ಆಗ್ತದ. ಓಕೆನಾ? ಇಲ್ಲಿಯ ತನಕ ತರಗತಿಯನ್ನ ವೀಕ್ಷಣೆ ಮಾಡಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.